ಗೋವಿಂದ ಗೋವಿಂದ ಪುಂಡಲೀಕ ವರದೆ ಹರೇ ವಿಠಲೆ ಹನುಮ ಭೀಮ ಮಧ್ವಾಂತರ್ಗತ ಗೋವಿಂದ ಗೋವಿಂದ ಶ್ರೀ ವ್ಯಾಸರಾಜ ತೀರ್ಥವರದ ಗೋವಿಂದ ಗೋವಿಂದ ಶ್ರೀ ರಾಘವೇಂದ್ರ ತೀರ್ಥವರದ ಗೋವಿಂದ ಗೋವಿಂದ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜೈ ಜೈ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ ನಾರಾಯಣ ನಾರಾಯಣ ಜೈ ಜೈ ಗೋಪಾಲ ಹರೇ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜೈ ಜೈ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ ನಾರಾಯಣ ನಾರಾಯಣ ಜೈ ಜೈ ಗೋಪಾಲ ಹರೇ ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ ನಾರಾಯಣ 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 ಸರ್ವತ್ರ ಗೋವಿಂದ ನಾಮ ಸ್ಮರಣಂ ಗೋವಿಂದ. ಹರೇ ಕೃಷ್ಣ. ಇವತ್ತು ನಾವು ಭಜನೆ ವ್ಯರ್ಥವಾಗಿ ಮಾಡೋದು ಬೇಡ, ಬೇರೆ ಥರ ಮಾಡೋಣ. ತಾರತಮ್ಯ, ಅಂಶ, ಆವೇಶ ಎಲ್ಲ ತಿಳ್ಕೊಂಡು ಮಾಡೋಣ. ಮೊದಲಿಗೆ ಗಣಪತಿ. ಆದರೆ ನಂಗೆ ಗಣಪತಿ ಬಗ್ಗೆ ಏನು ಗೊತ್ತಿಲ್ಲ. ಅವನು ಯಾರು, ಅವನಿಗೆ ಯಾಕೆ ಆನೆ ಮುಖ, ಏನು ಗೊತ್ತಿಲ್ಲ. ಯಾರು ಹೇಳ್ತೀರಾ ಪ್ಲೀಸ್? ಹೇ ವೈಷ್ಣವಿ, ಗಣಪತಿ ಬಗ್ಗೆ ನಾನು ಹೇಳ್ತೀನಿ. ಗಣಪತಿ 18ನೇ ಕಕ್ಷೆಯಲ್ಲಿ ಬರ್ತಾನೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಮತ್ತು ರುಕ್ಮಿಣಿ ದೇವಿಯ ಮಗನಾಗಿ ಚಾರುದಶನ ಎಂಬ ನಾಮದಿಂದ ಮಹಾಪರಾಕ್ರಮಶಾಲಿಯಾಗಿ ಹುಟ್ಟುತ್ತಾನೆ. ವೇದವ್ಯಾಸ ಅವತಾರಕ್ಕೆ ಇವನೊಂದು ರೀತಿಯಿಂದ ಕಾರಣ ಆಗ್ತಾನೆ. ಇವನನ್ನು ಇವಾಗ ನಾವು ಭಜಿಸೋಣ. ಹಿ ಗಜಾನನ ಪಾರ್ವತಿ ನಂದನ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ನಂದನ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ನಂದನ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ನಂದನ ಗಜಾನನ ಮೂಷಿಕವಾಹನ
ಸಿದ್ಧಿ ವಿನಾಯಕ ಮೂರ್ತಿಗೆ ಅಲ್ಲ, ನಾವು ಮೈಸೂರಿಂದ ಕುಕ್ಕೆ ಸುಬ್ರಹ್ಮಣ್ಯ ತನಕ ಬಂದಿದ್ದೀವಿ. ಆದರೆ ಸುಬ್ರಹ್ಮಣ್ಯ ಯಾರು? ಸರ್ಪನ ಅಥವಾ ಯಾವುದಾದ್ರೂ ಮುನಿನ? ಯಾರು ನಂಗೆ ಗೊತ್ತಿಲ್ಲ. ಯಾರಾದರೂ ನನ್ನ ಸಂಶಯನ ಪರಿಹಾರ ಮಾಡ್ತೀರಾ? ನಾನು ಮಾಡ್ತೀನಿ. ಅನನ್ಯ, ಈ ಸುಬ್ರಹ್ಮಣ್ಯ ಇದನ್ನಲ್ವಾ, ಇವನೇ ಸ್ಕಂದ. ಇವನು ರುದ್ರದೇವರ ಮಗ. ಇವನು ಕಾಮ. 8ನೇ ಕಕ್ಷೆಗೆ ಬರ್ತಾನೆ. ಇವೊಂದು ಅನೇಕ ಅವತಾರಗಳಿದೆ. ಈ ರುಕ್ಮಿಣಿ ಮಗನಾದ ಪ್ರದ್ಯುಮ್ನ ಇದನ್ನಲ್ವಾ, ಆ ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಆವೇಶ ಇದೆ. ಮತ್ತು ಜಾಂಬವತಿ ಮಗನಾದ ಸಾಂಬ ಇದನ್ನಲ್ವಾ, ಆ ಸಾಂಬನಲ್ಲಿ ಬ್ರಹ್ಮ ಮತ್ತು ದೇವರ ಆವೇಶ ಇದೆ. ಮತ್ತು ಇವನೇ ಸನತ್ ಕುಮಾರ. ಆಮೇಲೆ ಕೈಕೇಯಿ ಮಗನಾದ ಭರತನಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಆವೇಶ ಇದೆ. ಇಷ್ಟು ಇವನ ಅವತಾರ ಆವೇಶಗಳು. ಇದನ್ನು ಜಗನ್ನಾಥದಾಸರು ಹೇಳಿದ್ದಾರೆ ಹರಿಕಥಾಮೃತಸಾರದಲ್ಲಿ. ಹರಿಯ ರೂಪಾವಿಷ್ಟ ಸಾಂಬ ಸುದರ್ಶನ ಪ್ರದ್ಯುಮ್ನ ಸನಕ ದೆರೊಳಗಿಪ್ಪ ಸನತ್ಕುಮಾರನು ಷಣ್ಮುಖನು ಕಾಮ ಅಂತ. ಪ್ರದ್ಯುಮ್ನ, ಸಾಂಬ, ಭರತ ಇವ್ರದ್ದೊಂದು ಸಣ್ಣ ಪಾತ್ರ ಪರಿಚಯ ಮಾಡಿಕೊಡ್ತೀರಾ? ನಾ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಅಜ್ಜಿ ಇವ್ರ ಕಥೆ ಎಲ್ಲ ಹೇಳ್ತಿದ್ರು, ಆದರೆ ಅದೇನು ನಂಗೆ ನೆನಪೇ ಇಲ್ಲ. ಸರಿ, ಹಂಗಂದ್ರೆ ಮೊದಲು ಪ್ರದ್ಯುಮ್ನ ಕಥೆ ಹೇಳ್ತೀನಿ. ಪ್ರದ್ಯುಮ್ನ ಒಂಥರ ಸ್ಪೆಷಲ್ ಕ್ಯಾರೆಕ್ಟರ್. ಅವನು ರುಕ್ಮಿಣಿ ಮತ್ತು ಕೃಷ್ಣನಲ್ಲೇ ಹುಟ್ಟಿದ್ದು. ಆದರೆ ರುಕ್ಮಿಣಿಯಿಂದ ಹುಟ್ಟೇ ಇಲ್ಲ. ಮತ್ತು ಯಾವಾಗ ಹುಟ್ಟ ಅಂದರೆ, ಕೃಷ್ಣ ಜರಾಸಂಧನ ಜೊತೆ ಯುದ್ಧ ಮಾಡಬೇಕಾದ್ರೆ ಏಕಲವ್ಯನ ಹೊಡಿಬೇಕಲ್ವ, ಅದಕ್ಕೆ ಕೃಷ್ಣನ ಹೊಟ್ಟೆನ ಪ್ರದ್ಯುಮ್ನ ಬಂದ. ಆಮೇಲೆ ಏಕಲವ್ಯನ ಹತ್ರ ಯುದ್ಧ ಮಾಡಿಬಿಟ್ಟು ಮತ್ತೆ ಕೃಷ್ಣನ ಹೊಟ್ಟೆಯೊಳಗೆ ವಾಪಸ್ ಹೋದ. ಆಮೇಲೆ ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆದ್ಮೇಲೆ ಸರಿಯಾಗಿ ಹುಟ್ಟ. ಪ್ರಮತಿ, ಮುಂದಿನ ನಾನು ಹೇಳ್ತೀನಿ, ನನಗೆ ತುಂಬ ಇಷ್ಟ. ಏನು ಅಂದರೆ, ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ರೂಪಿ ಹರಿಯ ಆವೇಶ ಇತ್ತು. ಇವನು ಹುಟ್ಟಿದ ಕೂಡಲೇ ಶಂಬರಾಸುರನ ಅಪಹಾರ ಮಾಡಿಬಿಡ್ತಾನೆ. ಆವಾಗ ಮಾಯಾವತಿ ಅಂದರೆ ಕಾಮನ ಪತ್ನಿ ಮಾಯಾವತಿನೇ ಗಂಡನನ್ನು ಮಗು ಥರ ಬೆಳೆಸ್ತಾರೆ. ಇವಾಗ ಲೋಕದಲ್ಲಿ ಎಲ್ಲರೂ ಅಮ್ಮನವ್ರ ಗಂಡನೇ ಅಲ್ವಾ. ಮತ್ತು ಈ ಮಾಯಾವತಿ ಏನು ಮಾಡ್ತಾಳೆ ಅಂತಂದರೆ, ಶಂಬರಾಸುರನಿಗೆ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿಕೊಡ್ತಾಳೆ. ಕಾಮನಿಗೆ ವಿದ್ಯಾಭ್ಯಾಸವನ್ನೆಲ್ಲ ಹೇಳಿಸ್ಕೊಡ್ತಾಳೆ. ಕಾಮ ಕೊನೆಗೆ ಶಂಬರಾಸುರನ ತಾನೇ ಕೊಲ್ತಾನೆ. ಹೀಗೆ ಈ ಶಂಬರಾಸುರಂದಷ್ಟೇ ಅಲ್ಲದೆ ಸಾಂಬಂದು ಇದರ ಥರ ದೊಡ್ಡ ಕಥೆ ಇದೆ. ಈಗ ಸುಬ್ರಹ್ಮಣ್ಯಂದು ಶ್ಲೋಕ ಹೇಳೋಣ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಪ್ರಭ್ರೂಯಾತ್ ತವ ವಿಕ್ರಮಂ ಭುವಿ ಕವಿಃ ಕೋ ವಾಮರೋ ವಾ ದಿವಿ ಯಃ ಪ್ರಾಗ ಪ್ರತಿಮಲ್ಲತಾರಕ ಮಹಾದೈತ್ಯಂ ಸುದೃಪ್ತಂ ಭವಾನ್ ವಿಪ್ರೋಘ ಪ್ರಿಯ ಸುಪ್ರಭಾವ ಸಮರೆ ಕ್ರೀಡನ್ನ ಜೈಷೀದೃಶಂ ದದಾಸಿ ವಿದದಾಸಿ ಕಿಲಶ್ಯ ರಕ್ಷಾಂ ಕಿನ್ನಂ ಪುನಾಸಿ ವಿಲುನಾಸಿ ಸಮಸ್ತ ದೋಷಾನ್ ಹೇ ಸ್ಕಂದ ವಂದ್ಯ ಭವತೋ ಭುವನೆ ಭವಾನಿ ಸೂನೋ ಕೃಪಾಜಲನಿಧೇ ಕಥಮಃ ಸಮಸ್ಯ ಪ್ರವರ್ತಿತಸ್ಕಾಂತಮತಃ ಪೃಥಿವ್ಯಾಂ ಜಗತ್ಪತಿಂ ಶ್ರೀಪತಿಮಾತ್ಮನಾಥಂ ರಹಸ್ವಿಪಾರಾದಯಿತುಂ ಗುಹಾದ್ಯ ಗುಹಾಶ್ರಿತೋऽಸೀತಿ ಮಮ ಪ್ರತರ್ಕಃ ಶ್ರೀವಿಷ್ಣುತೀರ್ಥಮುನಿಮಿತ್ರಸುರಾರಿಚೈತ್ಯ ಶ್ರೀಕೃಷ್ಣಪಜ್ಜಲಜಭೃಂಗ ಕೃತಾಗಭಂಗ ಸಹೇಷ ದೇಹಿ ಸಕಲೈರುಪಜೀವ್ಯಮನ್ನಂ ಸಂಹರ್ತೃ ಸರ್ವಭುವನಸ್ಯ ಕುಮಾರಮಹ್ಯಂ ಯತ್ರ ಸಂಪುಟಮಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಮದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಃ ಅಭೇದ್ಯಮತಿ ಯತ್ನೇನಾಭ್ಯಸ್ಕಲತ್ ಕೃಷ್ಣ ವಿಗ್ರಹಂ ತತ್ಪೂಜಾ ಭಾಜನಂ ಭಾತಿ ಮಾಧ್ವಂ ಹೃದಿವ ಸಂಪುಟಂ. ರಾಜಿತಕ್ಕ, ಹನುಮಂತ ದೇವರು ಈಗ ಹನುಮಾನಕ್ಕೆ ಜೈ ಹಾಡ್ತಾನೆ ಹೇಳೋದು. ಹನುಮಂತ ದೇವ್ರು ಯಾರ ಅವತಾರ, ಅವ್ರು ಎಷ್ಟನೇ ಕಕ್ಷೆಯಲ್ಲಿ ಬರ್ತಾರೆ, ಇದನ್ನೆಲ್ಲ ನಂಗೆ ತಿಳಿಸ್ಕೊಡ್ತೀರಾ? ಹನುಮಂತ ದೇವರು ವಾಯುದೇವರ ಅವತಾರ. ಇವರು 3ನೇ ಕಕ್ಷೆಯಲ್ಲಿ ಬರ್ತಾರೆ. ವಾಯುದೇವರಿಗೆ 3 ಅವತಾರಗಳು: ಹನುಮ, ಭೀಮ, ಮಧ್ವ. ಸಮನಾಕ, ಹನುಮಂತ ದೇವರ ಬಗ್ಗೆ ಇನ್ನೂ ನಿಮ್ಗೆ ಗೊತ್ತಲ್ವಾ? ಹೇಳಿ. ಮೂಲ ಅವತಾರ ಏನೋ ನೀನು ಹೇಳಿಬಿಟ್ಟೆ. ಆದರೆ ಹನುಮಂತ ದೇವರು ತುಂಬ ಜನದಲ್ಲಿ ಆವೇಶ ತೊಗೊಂಡಿದ್ರು. ಯಾರ್ಯಾರು ಅಂದರೆ, ಪಾಂಡವರಲ್ಲೆಲ್ಲ ಇದ್ದರು. ಧರ್ಮರಾಜನಲ್ಲಿ ಸೌಮ್ಯ ರೂಪ ಮಾರುತ, ಅರ್ಜುನನಲ್ಲಿ ವೀರ ರೂಪ, ನಕುಲ ಸಹದೇವರಲ್ಲಿ ಶೃಂಗಾರ ಮತ್ತು ಸುನೀತಿ ರೂಪ. ಅವರಷ್ಟೇ ಅಲ್ಲದೆ ಅವರ ತಂದೆಯಲ್ಲೂ ಇದ್ದ, ಪಾಂಡುವಲ್ಲಿದ್ದ, ಧೃತರಾಷ್ಟ್ರನಲ್ಲಿದ್ದ, ಶಲ್ಯನಲ್ಲಿ ಇದ್ದ. ಈ ಸಜ್ಜನರಲ್ಲಿ ಮಾತ್ರ ವಾಯುದೇವರು ಇರಲಿಲ್ಲ. ಕಲಿ ಪಾಪಿ ದುರ್ಯೋಧನಲ್ಲೂ ನಿಂತ್ಕೊಂಡ್ಬಿಟ್ಟು ಅವನಿಗೆ ಶಕ್ತಿ ಕೊಡ್ತಾ ಇದ್ರು ವಾಯುದೇವರು. ಅಕ್ಕ, ಮುಖ್ಯವಾದ ವಿಷಯನೇ ನೀವು ಹೇಳಿಲ್ವಲ್ಲ. ಪ್ರತಿಯೊಬ್ಬ ಜೀವಿಯೊಳಗಡೆ ನಿಂತ್ಕೊಂಡು ಮುಖ್ಯ ಪ್ರಾಣದೇವರು ಶ್ವಾಸಮಂತ್ರ ಜಪವನ್ನು ಮಾಡ್ತಾರೆ. ಈಗ ನಮಗೆ ಹರೇ ರಾಮ ಹರೇ ಕೃಷ್ಣ ಅಂತ 108 ಬಾರಿ ಹೇಳಿ ಅಂತಂದರೆ ನಮ್ಮಿಂದ ಆಗೋದೇ ಇಲ್ಲ ಮಾಡೋದಕ್ಕೆ. ಆದರೆ ಅನುದಿನವೂ ಬಿಡದೆ ಪ್ರತಿಯೊಬ್ಬ ಜೀವಿಯಲ್ಲೂ 21,600 ಜಪವನ್ನು ಮಾಡ್ತಾರೆ. ವರ್ಷಕ್ಕೆ 77,76,000 ಜಪ ಮಾಡ್ತಾರೆ. ಸರಿಯಾಗಿ ಹೇಳಿದೆ ಹರಿಪ್ರಿಯ. ಇಂತಹ ವಾಯುದೇವರು ಮಹಾಪರಾಕ್ರಮಿಗಳು. ವಾಯುದೇವರು ಸಂಜೀವಿನಿ ಬೆಟ್ಟವನ್ನೇ
ಹೂ ಥರ ತಗೊಂಡು ಬಂದರು. ಆದರೆ ರಾಮ ಪೂಜೆಗೋಸ್ಕರ ಹೂ ತರಬೇಕಾದ್ರೆ ಬೆಟ್ಟಕ್ಕಿಂತ ಭಾರವಾಗಿ ಅಂದರೆ ಅಂತಹ ಜಾಗೃತಿಯಿಂದ ತಗೊಂಡು ಬಂದರು. ಅಂತಹ ಮಹಾಭಕ್ತರಾದ ಹನುಮಂತ ದೇವರ ಸ್ತೋತ್ರ ಮಾಡಿಬಿಟ್ಟು ನಾವು ಕಿಂಚಿತ್ ಭಕ್ತಿ ಸಂಪಾದಿಸೋಣವಾ? ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜೈ ಹನುಮಾನ್. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜೈ ಹನುಮಾನ್. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯ ಬೇರಿಯ ಹೊಡೆದೆಯೋ ಹನುಮ. ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯ ಬೇರಿಯ ಹೊಡೆದೆಯೋ ಹನುಮ. ಜಯ ಬೇರಿಯ ಹೊಡೆದೆಯೋ ಹನುಮ. ಢಣ 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 ಜಯ ಭೇರಿಯ ನಾದವು ಕೇಳುತ್ತಿದೆ. ಜಯ ಭೇರಿಯ ನಾದವು ಕೇಳುತ್ತಿದೆ. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ವೈಷ್ಣವ ತತ್ವಗಳನ್ನು ಬೋಧಿಸಿ ಜಯ ಭೇರಿಯ ಹೊಡೆದೆಯೋ ಬಲ ಭೀಮ. ವೈಷ್ಣವ ತತ್ವಗಳನ್ನು ಬೋಧಿಸಿ ಜಯ ಭೇರಿಯ ಹೊಡೆದೆಯೋ ಬಲ ಭೀಮ. ಜಯ ಭೇರಿಯ ಹೊಡೆದೆಯೋ ಬಲ ಭೀಮ. ಜಯ ಭೇರಿಯ ನಾದವು ಕೇಳುತ್ತಿದೆ. ಜಯ ಭೇರಿಯ ನಾದವು ಕೇಳುತ್ತಿದೆ. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರಿಸ ಜಯ ಭೇರಿಯ ಹೊಡೆದೆಯ ಮಧ್ವ. ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರಿಸ ಜಯ ಭೇರಿಯ ಹೊಡೆದೆಯ ಮಧ್ವ. ಜಯ ಭೇರಿಯ ಹೊಡೆದೆಯ ಮಧ್ವ. ಢಣ 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 ಜಯ ಭೇರಿಯ ನಾದವು ಕೇಳುತ್ತಿದೆ. ಜಯ ಭೇರಿಯ ನಾದವು ಕೇಳುತ್ತಿದೆ. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ಅಂದಿನ ನಾದವು ಇಂದು ನುಡಿಯುತ್ತಿರೆ ಮಂದಿಗಳೆಲ್ಲರೂ ಕೇಳುವರು. ಅಂದಿನ ನಾದವು ಇಂದು ನುಡಿಯುತ್ತಿರೆ ಮಂದಿಗಳೆಲ್ಲರೂ ಕೇಳುವರು. ಮಂದಿಗಳೆಲ್ಲರೂ ಕೇಳುವರು. ತಂದೆ ಪ್ರಸನ್ನನ ಮಂದಿರದಲ್ಲಿ ಇದು. ತಂದೆ ಪ್ರಸನ್ನನ ಮಂದಿರದಲ್ಲಿ ಇದು ಎಂದೆಂದಿಗೂ ಶಾಶ್ವತವಿರಲಿ. ಇದು ಎಂದೆಂದಿಗೂ ಶಾಶ್ವತವಿರಲಿ. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜೈ ಹನುಮಾನ್. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜೈ ಹನುಮಾನ್. ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ. सियापति रामचंद्र की जय. राधापति कृष्णचंद्र की जय. गौरीपति चंद्रचूड़ की जय. पवनसुत हनुमान की जय. तपोवन वादिराज की जय. सद्गुरु राघवेंद्र की जय. सियापति रामचंद्र की जय. राधापति कृष्णचंद्र की जय. गौरीपति चंद्रचूड़ की जय. पवनसुत हनुमान की जय. तपोवन वादिराज की जय. सद्गुरु राघवेंद्र की जय. सियापति रामचंद्र की जय. राधापति कृष्णचंद्र की जय. गौरीपति चंद्रचूड़ की जय. पवनसुत हनुमान की जय. तपोवन वादिराज की जय. सद्गुरु राघवेंद्र की जय. सियापति रामचंद्र की राधापति कृष्णचंद्र की जय. गौरीपति चंद्रचूड़ की जय. पवनसुत हनुमान की जय. तपोवन वादिराज की जय. सद्गुरु राघवेंद्र. भाव भक्ति का जाने जोग जुगा जुगत नहीं पावे. भाव भक्ति का जाने जोग जुगा जुगत नहीं पावे. भगत भूल गई राम देव ने निज पाड़व को देवे. भगत भूल गई राम देव ने निज पाड़व को देवे. सियापति रामचंद्र की जय. राधापति
राघवेंद्र राम अयोध्या के राजा सीता राम मेरे प्रणदाता राम अयोध्या के राजा सीता राम मेरे प्रणदाता सदा रक्ष करो रामचंद्र सदा प्रेम भरो रामचंद्र सदा रक्ष करो रामचंद्र सदा प्रेम भरो रामचंद्र सियापति रामचंद्र की राधापति कृष्णचंद्र की गौरीपति चंद्रचूड़ की पवन सुत हनुमान की तपोवन वादिराज की सद्गुरु राघवेंद्र जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम जय जय राम जय जय राम जय जय राम सीताराम जय राम जय जय राम जय जय राम सीताराम ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಹೆದರಿ ಓಡಿದರು ಈ ವೇಳೆ ನರನಾಗಿರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯೋಡಿ ಪರಿ ರೂಪ ಉಂಟೆ ಲವ ಮಾತ್ರ ಅಸುರ ದುರುಳರೆಲ್ಲರೂ ಅವರವರೇ ಹೊಡೆದಾಡಿ ಹತರಾಗಿ ಹೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಮುನಿ ಕುಣಿದಾಡಿದರು ಹರುಷದಿಂದ ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಎಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಆತ್ಮಯ ರಾಮ ಅಗೋಚರ ರಾಮ ಆತ್ಮಯ ರಾಮ ಅಗೋಚರ ರಾಮ ಆನಂದ ಘನ ಮೇಘ ಜಯ ಪೂರ್ಣ ಕಾಮ ಆನಂದ ಘನ ಮೇಘ ಜಯ ಪೂರ್ಣ ಕಾಮ ವಿಸ್ಮಯ ರಾಮ ಗೋಚರ ರಾಮ ವಿಸ್ಮಯ ರಾಮ ಗೋಚರ ರಾಮ ಆನಂದ ಘನ ಮೇಘ ಜಯ ಪೂರ್ಣ
ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರಿ ಒಮ್ಮನದಿಂದ ನಿಮ್ಮನ್ನು ಭಜಿಸಲು ಸಮ್ಮತದಿಂದಲಿ ಕಾರನೆಂದ ಹರಿ ಸಿಂಹರೂಪನಾದ ಶ್ರೀಹರಿ ಕರಳನು ಕರೆಯೇ ಸಂಭವು ಬಿರಿಯೇ ತುಂಬ ಉಗ್ರವ ತೋರಿದನು ಕರಳನು ಕರೆಯೇ ಸಂಭವು ಬಿರಿಯೇ ತುಂಬ ಉಗ್ರವ ತೋರಿದನು ಕರಳನು ಬಗೆದು ಕೊರಳೊಳಗಿಟ್ಟು ತರಳನ ಸಲಹಿದ ಶ್ರೀ ನರಸಿಂಹನೆ ಸಿಂಹರೂಪನಾದ ಶ್ರೀಹರಿ ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು ಕರೆ ತನ್ನ ಸಿರಿಯನ್ನು ತೊಡೆಯೊಳು ಕುಡಿಸಿದ ಪರಮ ಹರುಷವನು ಹೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರಿ ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರಿ ಶ್ರೀರಾಮಗಿರೀಶನೆ ಸಿಂಹರೂಪನಾದ ಶ್ರೀಹರಿ. ಅಕ್ಕ, ನಾವು ಮುಂದಿನ ಹಾಡು ಯಾವ್ದು ಹೇಳ್ತೀವಿ? ಮಧ್ವಾಂತರ್ಗತ ವೇದವ್ಯಾಸ. ನರಸಿಂಹದೇವ್ರ ಸ್ತೋತ್ರ ಮಾಡಾಯಿತು. ವೇದವ್ಯಾಸರು ಋಷಿಗಳಲ್ವಾ, ದೇವ್ರ ಸ್ತೋತ್ರ ಆದಮೇಲೆ ಅವ್ರನ್ನ ಯಾಕೆ ಸ್ತೋತ್ರ ಮಾಡೋದು? ಅಯ್ಯೋ, ನೀವು ಪಾಠ ಕೇಳಿಸ್ಕೊಳ್ಳಿಲ್ವಾ? ಕೃಷ್ಣದ್ವೈಪಾಯನಂ ವಿದ್ಯನಾರಾಯಣ ಪ್ರಭುಂ. ನಾರಾಯಣನೇ ಸಾಕ್ಷಾತ್ ವೇದವ್ಯಾಸ ದೇವರು. ನೀವು ಪಾಠದಲ್ಲಿ ನಿದ್ದೆ ಮಾಡಿದ್ರಿ ಅನ್ಸುತ್ತೆ. ವೇದವ್ಯಾಸ ದೇವರು ಸಾಮಾನ್ಯ ಋಷಿಗಳಲ್ಲ, ಅವರು ಸಾಕ್ಷಾತ್ ನಾರಾಯಣ. ಅವರು ಎಂತೆಂಥ ಮಹಿಮೆಗಳನ್ನೆಲ್ಲ ತೋರಿಸಿದ್ದಾರೆ. ಅವ್ರು ಹುಟ್ಟಿದ ತಕ್ಷಣವೇ ವೇದ ವಿಭಾಗವನ್ನು ಮಾಡಿದರು. ತನ್ನ ತಾಯಿ ಸತ್ಯವತಿಗೆ ಮೋಕ್ಷವನ್ನು ಕೊಟ್ಟರು. ಅಲ್ಲ, ವಾಯುದೇವರಿಗೆ ವಿಷ್ಣುವಿನ ಅನುಜ್ಞೆ ಇಲ್ಲದೆ ಮೋಕ್ಷ ಕೊಡೋಕ್ಕಾಗಲ್ಲ, ಇನ್ನು ಸಾಮಾನ್ಯ ಋಷಿಗಳಿಗೆ ಮೋಕ್ಷ ಕೊಡೋಕ್ಕಾಗತ್ತಾ? ಹಾಗಾಗಿ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ. ಮತ್ತು ಪಾಂಡವರ ಸಂತತಿಯಾಗಕ್ಕೆ ವೇದವ್ಯಾಸ ದೇವರು ಕಾರಣ. ಹೀಗೆ ದೇವ್ರದ್ದು ಅನೇಕ ಅವತಾರಗಳಿದೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನೀವು ಪಾಠ ಸರಿಯಾಗಿ ಕೇಳಬೇಕು. ದೇವರ ಅವತಾರಗಳು ತುಂಬ ಇದೆ ಅಂತ ನಾನು ಕೇಳಿದ್ದೀನಿ. ಆದರೆ ಭಗವಂತ ಯಾರ್ಯಾರೊಳಗಡೆ ಯಾವ್ಯಾವ ಅಂಶದಿಂದ ಇದ್ದ, ಯಾರಲ್ಲಿ ಭಗವಂತನ ಆವೇಶಗಳಿತ್ತು ಅಂತ ಸ್ವಲ್ಪ ಹೇಳ್ತೀಯಾ? ಹಾಂ, ದೇವರು ಅರ್ಜುನನಲ್ಲಿ ನರಾವೇಶದಲ್ಲಿದ್ದ, ಆಮೇಲೆ ಬಲರಾಮನಲ್ಲಿ ಶುಕ್ಲಕೇಶ ಆವೇಶದಿಂದ ಇದ್ದ, ಆಮೇಲೆ ಗಯ, ಪೃಥು, ಭರತ, ಅಭಿಮನ್ಯು, ಆಮೇಲೆ ಭರತ, ಶತ್ರುಘ್ನ, ಲಕ್ಷ್ಮಣರು, ಅನಿರುದ್ಧ, ಪ್ರದ್ಯುಮ್ನ, ಇವರಲ್ಲೆಲ್ಲ ಒಂದೊಂದು ಅಂಶದಿಂದ ದೇವರಿದ್ದ. ಇಂತಹ ದೇವರನ್ನು ನಾವಿವಾಗ ಸ್ತೋತ್ರ ಮಾಡೋಣ. ವೇದವ್ಯಾಸ ದೇವರನ್ನು ಕೂಡ ಸ್ತೋತ್ರ ಮಾಡೋಣ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಶ್ರದ್ಧೆಯಿಂದಲೇ ನಿಮ್ಮ ಭಜಿಸುವ ಸುಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪಿಸಲು ಜ್ಞಾನಲೋಪವಾಗೆ ಅಪರ ತತ್ವ ಸ್ವರೂಪ. ಶ್ರೀಪತಿಯ ಕಾಯೆಂದು ಮರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇ.
ವಾದಿಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯ್ ಬಿಡಲು ಮೇದಿನಿ ಸುರರು ಮೊರೆಯಿಡಲು ನಾನಾ ವೇದ ವಿಭಾಗ ವಿರಚಿಸಲು ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ವಿರಚಿಸಿ ವಾದಿಗಳ ನಿರ್ವಾದ ಮಾಡಿದ ಸಾಧು ವಂದಿತ ಬಾದರಾಯ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಸುಮತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ ಕುಮತಂಗಳನ್ನು ನೀ ಛೇದಿಸಿದೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಜಗತ್ ಸ್ವಾಮಿಚರ್ಯವಣಿ ತೋರಿಸಿದೆ ವಿಮಲ ರೂಪನೆ ಕಮಲನಾಭನೆ ರಮೆಯ ರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಭಯವದನ ಮೂರ್ತಿ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತಪಾಣಿಂ ಮಂಡನಂ ಮಂಡನಾನ ತರುಣ ತುಳಸಿ ಮಾಲಾ ಕಂಧರಂ ಕಂಜನೇತ್ರಂ ತರುಣ ತುಳಸಿ ಮಾಲಾ ಕಂಧರಂ ಕಂಜನೇತ್ರಂ ಸದಯದವಳಹಾಸಂ ವಿಠ್ಠಲಂ ಚಿಂತಯಾಮಿ ಸದಯಧವಳಹಾಸಂ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ देवाची द्वारी उभा क्षण भरी 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 उभा क्षण भरी उभा क्षण भरी रे मुक्तिचारी साधी तेणे मुक्तिचारी साधी हरी मुखे म्हणा 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 हरी मुखे म्हणा
ಮುಖೆ ಮಾಡ ಹರಿ ಮುಖೆ ಮಾಡ हरी मुखे माण हरी मुखे माण पुण्याची गणना कोण करी पुण्याची गणना कोण करी असोनी संसारी जिव्हे वेणु 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 करी जिव्हे वेणु करी जिव्हे वेणु करी हरी मुखे मण हरी मुखे मण हरी मुखे माण हरी मुखे माण हरी मुखे मण हरी मुखे मण हरी मुखे माण हरी मुखे माण जय जय राम 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 कृष्ण हरे जय जय राम 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 कृष्ण हरे जय जय राम 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 कृष्ण हरे जय जय राम 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 कृष्ण हरे जय जय राम 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 कृष्ण हरे जय जय राम 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 कृष्ण हरे 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 राम कृष्ण ನಾಡುಂಕಾದರೆ ನಿನ್ನ ನಾಮಡುಂಕೆ ವಿಠಲ ನಿನ್ನ ನಾಮಡುಂಕೆ ವಿಠಲ ನಾಡುಂಕಾದರೆ ನಿನ್ನ ನಾಮಡೊಂಕೆ ವಿಠಲ ನಿನ್ನ ನಾಮಡೊಂಕೆ ವಿಠಲ ನದಿಯುಡುಂಕಾದರೇನು ಉದಕಡೊಂಕೆ ವಿಠಲ ನದಿಯುಡುಂಕಾದರೇನು ಉದಕಡೊಂಕೆ ವಿಠಲ ಕಬ್ಬುಡುಂಕಾದರೇನು ಸಿಹಿಯುಡುಂಕೆ ವಿಠಲ ಸಿಹಿಯುಡುಂಕೆ ವಿಠಲ ನಾಡುಂಕಾದರೆ ನಿನ್ನ ನಾಮಡೊಂಕೆ ವಿಠಲ ನಿನ್ನ ನಾಮಡೊಂಕೆ ವಿಠಲ ಹಸುಗುಡುಂಕಾದರೇನು ಹಾಲುಡೊಂಕೆ ವಿಠಲ ಹಸುಗುಡುಂಕಾದರೇನು ಹಾಲುಡೊಂಕೆ ವಿಠಲ ಅಕ್ಕಡೊಂಕಾದರೇನು ಪರಿಮಳಡೊಂಕೆ ವಿಠಲ ಪರಿಮಳಡೊಂಕೆ ವಿಠಲ ನಾಡೊಂಕಾದರೆ ನಿನ್ನ ನಾಮಡೊಂಕೆ ವಿಠಲ ನಿನ್ನ ನಾಮಡೊಂಕೆ ವಿಠಲ ನಾನು ಹೊಲೆಯನಾದರೆ ನಿನ್ನ ನಾಮ ಹೊಲೆಯ ವಿಠಲ ನಾನು ಹೊಲೆಯನಾದರೆ ನಿನ್ನ ನಾಮ ಹೊಲೆಯ ವಿಠಲ ಅಜ್ಞನಾದ ಎನ್ನ ಕಾಯೋ ಸುಜ್ಞಾ ಪುರಂದರ ವಿಠಲ ಸುಜ್ಞಾ ಪುರಂದರ ವಿಠಲ ನಾಡೊಂಕಾದರೆ ನಿನ್ನ ನಾಮಡೊಂಕೆ ವಿಠಲ ನಿನ್ನ ನಾಮಡೊಂಕೆ ವಿಠಲ ಪರಮಪೂಜ್ಯ ಗುರುಗಳ ಆಶೀರ್ವಾದದಿಂದ ಮಕ್ಕಳು ಗುರುಕುಲದ ಪದ್ಧತಿಯಲ್ಲೇ ಇದ್ದು
ಅನೇಕ ತತ್ವ ವಿಚಾರ ಮಧ್ವ ಸಿದ್ಧಾಂತದ ವಿಷಯಗಳನ್ನು ಹೆಣ್ಮಕ್ಕಳು ತಿಳ್ಕೊಂಡ್ರೆ ನಿಯಮೇನ ಮುಂದಿನ ಪೀಳಿಗೆಗೆ ಅದು ತಲುಪುತ್ತೆ ಎನ್ನುವ ನಿಶ್ಚಯ ಜ್ಞಾನದಿಂದ ಪರಮ ಪೂಜ್ಯ ಗುರುಗಳ ಅನುಗ್ರಹದಿಂದ ಈ ಗುರುಕುಲ ಆರಂಭವಾಗಿದೆ. ಅನೇಕ ವಿದ್ವಾಂಸರು ಇಲ್ಲಿ ಸೇರಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಧಾರದಲ್ಲಿ ಹರಿಕಥಾಮೃತ ಸಾರ ಗ್ರಂಥದಲ್ಲಿ ಎಲ್ಲ ದೇವಾನುದೇವತೆಗಳ ಅಂಶ ಆವೇಶಗಳು, ಕಥೆಗಳಲ್ಲಿರುವಂತಹ ಮೌಲ್ಯಗಳು, ಯಥಾರ್ಥವಾದ ಕಥೆಗಳು ಇದೆಲ್ಲವನ್ನು ಕೂಡ ತುಂಬ ಪ್ರಮೇಯ ಭೂಯಿಷ್ಠವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಮಧ್ವನವಮಿಯ ಪರ್ವಕಾಲದಲ್ಲಿ ಇಲ್ಲಿರುವ ವಿದ್ವಾಂಸರು ಮತ್ತು ಗುರುಗಳು ಎಲ್ಲರೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಹರಿಕಥಾಮೃತ ಸಾರದ 32 ಸಂಧಿ ಕೆಲವರು ಪೂರ್ಣ ಪರೀಕ್ಷೆ ಕೊಟ್ಟು ಅದರಲ್ಲಿ ಪೂರ್ಣ ಬಹುಮಾನವನ್ನು ಮಂತ್ರಾಲಯದ ಗುರುಸಾರ್ವ ವಿದ್ಯಾಪೀಠದಿಂದ ಪಡ್ಕೊಂಡಿದ್ದಾರೆ ಈಗಾಗಲೇ ಮಕ್ಕಳು. ತಾತ್ಪರ್ಯ ನಿರ್ಣಯದ 20 ಅಧ್ಯಾಯಗಳ ಪ್ರಮೇಯಗಳನ್ನು ಎಲ್ಲಿ ಕೇಳಿದರೂ ಕೂಡ ಅದನ್ನು ಹೇಳುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ. ನೀವು ಆ ಪ್ರಶ್ನೆಗಳನ್ನು ಇಲ್ಲಿ ಹಿರಿಯ ವಿದ್ವಾಂಸರು, ಪ್ರಭಂಜನಾಚಾರ್ಯರು ಮತ್ತು ನಮ್ಮ ಸತ್ಯನಾರಾಯಣಾಚಾರ್ಯರು, ತಿರುಮಲಾಚಾರ್ಯರು, ಈ ಬದಿಯಲ್ಲಿ ಇನ್ನೂ ಅನೇಕ ಯುವ ವಿದ್ವಾಂಸರು ಎಲ್ಲ ಇದ್ದಾರೆ. ನೀವು ಪ್ರಶ್ನೆಗಳನ್ನು ಕೇಳಿ ಅನುಗ್ರಹ ರೂಪದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪವಮಾನ ಜಗದ ಪ್ರಾಣ, ಮುಂದೇನು ಸಂಕರ್ಷಣ ಭವಭಯಾರಣ್ಯ ದಹನ ಅಂತುಂಟಲ್ವಾ? ಅಲ್ಲೇನು ಸಂಕರ್ಷಣ ಮಧ್ಯದಲ್ಲಿ ಬಂದದ್ದು ಯಾಕೆ? ತಾತ್ಪರ್ಯ ನಿರ್ಣಯದ ಆಧಾರದಲ್ಲಿ ಉತ್ತರ ಕೊಡಬೇಕು. ಸಂಕರ್ಷಣ ಭವ ಅಂತ ಪ್ರಾಣನಿಗೆ ಹೆಸರು ಯಾಕೆ? ತಾತ್ಪರ್ಯ ನಿರ್ಣಯದ ಪ್ರಾರಂಭದ ಶ್ಲೋಕಗಳು. ವಾಯುದೇವರು ಮೂಲ ರೂಪದಿಂದ ಸಂಕರ್ಷಣ ಮತ್ತೆ ಜಯ ಲಕ್ಷ್ಮೀ ದೇವಿಯಲ್ಲಿ ಹುಟ್ಟಿದ್ದು. ಸರಿಯಾದ ಉತ್ತರ. ಅರ್ಜುನನಲ್ಲಿ ಭಗವಂತನ ಯಾವ ಆವೇಶ ಇದೆ? ನರ. ಸರಿಯಾದದ್ದು. ಚೇಕಿತಾನ ಯಾದವ ಯಾರ ಅವತಾರ? ಚೇಕಿತಾನ ಅವನು ಶುಕ್ಲ ಪಕ್ಷ ಅಭಿಮಾನಿ ದೇವತೆ. ಚೇಕಿತಾನ ಪ್ರತಿಭಾನಾಥನು, ಚೇಕಿತಾನನು, ಪ್ರತಿಭಾವಾತ. ಪ್ರತಿಭಾ ಹರಿಕಥಾ ಪ್ರಸಾರ ಓದಿದಿರಲ್ಲ, ಪ್ರತಿಭಾವಾತ. ಪ್ರತಿಭಾ ಅಂತಕ್ಕಂಥ ಬರುತ್ತು ಚೇಕಿತಾನನ ಅವತಾರ. ಜರಾಸಂಧನ ಮೂಲ ರೂಪ ಯಾವುದು? ವಿಪ್ರಚಿತ್ತಿ ನಾಮಕ ದೈತ್ಯ. ಸರಿಯಾದ ಉತ್ತರ. ಸರಿ. ವಿಪೃಥುವಿನ ಕಥೆ ಹೇಳ್ತೀರಾ? ವಿಪೃಥು, ಹೂ ಈಸ್ ವಿಪೃಥು? ವಿಪೃಥು ಅನ್ನೋನು ಶ್ವಫಲ್ಕ ನಾಮಕ ಯಾದವನ ತಮ್ಮ ಚಿತ್ರಕ ಅಂತಿದ್ದಾನೆ, ಅವನ ಮಗ. ಇವನು ಕೃಷ್ಣನಿಗೆ ಶಿಷ್ಯನಾಗ್ತಾನೆ. ಮತ್ತು ಎಲ್ಲ ದ್ವಾರಕೆಯ ಸೇನಾ ಅಂದರೆ ಹೊರಗಡೆ ಸೇನೆ ಎಲ್ಲ ನೋಡ್ಕೊಳ್ಬೇಕು ಅಂತ ಬಲರಾಮನಿಂದ ಜವಾಬ್ದಾರಿ ಇರುತ್ತೆ ಇವನಿಗೆ. ಅವ ಯಾರ ಕೈಯಲ್ಲಿ ಸೋಲ್ತಾನೆ? ಸುಭದ್ರೆ ಸ್ವಯಂವರದಲ್ಲಿ. ಸರಿ. ಸುಭದ್ರೆ ಸ್ವಯಂವರದಲ್ಲಿ ಅರ್ಜುನನ ಕೈಲಿ ಸೋಲೋ ಥರ ಮಾಡ್ತಾನೆ. ಸೋಲೋ ಥರ ಮಾಡ್ತಾನೆ. ವೆರಿ ಗುಡ್. ಸೌಮ್ಯ ಮಾರುತ. ದ್ರೌಪದಿ ದೇವಿಯಲ್ಲಿ ಎಷ್ಟು ಜನರ ಅಂಶಗಳಿದ್ದವು ಆಚಾರ್ಯರ ತಾತ್ಪರ್ಯ ನಿರ್ಣಯದ ಪ್ರಕಾರ? ಶ್ಯಾಮಲ, ಶಚಿ, ಉಷಾ, ಪಾರ್ವತಿ ಮತ್ತು ಭಾರತೀ ದೇವಿ. ಪಾರ್ವತೀ ದೇವಿ ಯಾಕಿದ್ರಲ್ಲಿ? ಪಾರ್ವತಿ ದೇವಿ ಅವಳು ತಪ್ಪಾಗಿ ನಡ್ಕೊಂಡಿರ್ತಾಳೆ, ಹಾಗಾಗಿ ಶಾಪ ಇರುತ್ತೆ. ಆದರೆ ಅವಳಿಗೆ ತನ್ನ ಪತಿ ಸಂಗ ಆಗಲ್ಲ, ಅದಕ್ಕೂ ಶಾಪ ಇರುತ್ತೆ. ಸರಿಯಾದದ್ದು. ಅಲ್ಲಿ ಪಾರ್ವತಿಯ ಪತಿ ಆ ಕಾಲದಲ್ಲಿ ಯಾವ ರೂಪದಲ್ಲಿ ಆವಿರ್ಭವಿಸಿದ್ದ? ಅಶ್ವತ್ಥಾಮನಾಗಿ ಹುಟ್ಟಿ. ಸರಿಯಾದ ಉತ್ತರ.
ಸರಸ್ವತೀ ದೇವಿಯನ್ನು ಮಂಗಳಾಚರಣ ಸಂಧಿಯಲ್ಲಿ ಪ್ರಾರ್ಥಿಸುವ ಶ್ಲೋಕ ಸರಿಯಾಗಿ ಎಲ್ಲರೂ ಒಟ್ಟಿಗೆ ಹೇಳಿ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿಲ ಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಕ್ಷಿತಿಯೊಳಗೆ ಮಣಿಮಂತ ಮೊದಲ ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಾ ಹೊಂದಿಸುವೆ. ಗುರುಗಳು ಈ ಪ್ರಶ್ನೆ ಕೇಳಲಿಕ್ಕೆ ಕಾರಣ ಏನು ಅಂದರೆ, ಎಲ್ಲ ಹರಿಕಥಾಮೃತಸಾರದಲ್ಲಿ ನಮ್ಮ ಮನೆಗೆ ಬಂದು ಅವಾಗವಾಗ ಗುರುಗಳು ಪಾಠ ಮಾಡಿ ತಿದ್ದಿ ಹೋಗ್ತಿರ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸಿ ಅಂತಾರೆ. ಎಲ್ಲರೂ ರಚಿಸೇ ಆಗಬೇಕು. ರಚಿಸಿ ಅಂದರೆ ಅವರೇ ಮುಂದೆ ಸತಿಯ ಜಠರದಲ್ಲಿ ಅವತರಿಸಿ ಅಂತ ಆಗುತ್ತೆ. ಕುಭಾಷ್ಯ ರಚಿಸಿದವರೇ ಸತಿಯ ಜಠರದಲ್ಲಿ ಅವತರಿಸಿದರು ಅಂತ ಅಪಾರ್ಥ ಆಗುತ್ತೆ. ರಚಿಸೇ ಅಂತ ಹೇಳಬೇಕು ಅಂತ ಗುರುಗಳು ತಿದ್ದಿಕೊಟ್ಟಿದ್ದಾರೆ. ಆ ಪಾಠದ ಶುದ್ಧಿಯನ್ನು ಸಮಾಜಕ್ಕೆ ಗುರುಗಳು ಪಾಠ ಮಾಡಿದ್ದಾರೆ ಪ್ರಶ್ನೆಯ ಮೂಲಕ ಅಂತ ಭಾವಿಸ್ತಾರೆ. ಅನ್ನಾಭಿಮಾನಿಯಾದ ದೇವತೆ ಯಾರು? ಹಾ. ಉಪಕರಣಗಳಲ್ಲಿರುವಂತಹ ಭಗವದ್ ರೂಪ ಹೇಳುವ ಪದ್ಯ ಸಂಖ್ಯೆ ಎಷ್ಟು? ಯಾವುದು ಉಪಕರಣಗಳಲ್ಲಿ? ಉಪಕರಣ ಅದು ಎಷ್ಟು ರೂಪ ಹೇಳಿದ್ರು ಸರಿ. ಒಟ್ಟು ಎಷ್ಟು ರೂಪ? ಹಾಗಾಗಿ 5,000. ದುರ್ಯೋಧನನಿಗೆ ವಜ್ರಕಾಯ ಅನ್ನಿಸುವಷ್ಟು ಬಲ ಬರಲಿಕ್ಕೆ ಕಾರಣ ಏನು? ಜೋರಾಗಿ ಹೇಳ್ಬೇಕು, ಮೈಕಲ್ಲಿ ಕೇಳಿಸಲ್ಲ ನಮಗೆ. ಸರಿ. ಕರ್ಣನಲ್ಲಿರುವ ಒಬ್ಬ ದುಷ್ಟ ಶಕ್ತಿ ಯಾರು? ಸಹಸ್ರವರ್ಮ ಮತ್ತೆ ವೆರಿ ಗುಡ್. ಸರಿ. ನರಕಾಸುರ. ಇದು ನರಸಿಂಹ ಸಂಪುಟ ನರಸಿಂಹ ಕ್ಷೇತ್ರ. ಇದಕ್ಕೂ ಆಚಾರ್ಯ ಮಧ್ವರಿಗೂ ಏನು ಸಂಬಂಧ? ನಿಮ್ಮ ಸಬ್ಜೆಕ್ಟಲ್ಲಿ ಬರೆದಿರಬಹುದು, ನೀವು ಇಲ್ಲಿ ಬಂದಿದ್ದೀರಿ ಅಂದ್ಕೊಂಡು ಕೇಳ್ತಾ ಇದ್ದೇನೆ. ತಿಳ್ಕೊಂಬಂದಿದ್ದೀರೋ ತಿಳಿದೇ ಬಂದಿದ್ದೀರಾ ಅಂತ. ಶ್ರೀ ಮಧ್ವಾಚಾರ್ಯರಿಗೂ ಹೃದಯದಂತೆ ಇದೆ ಇದು. ಅಂದರೆ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಅಭೇದ್ಯಮತಿ ಯತ್ನೇನ ಅಪ್ಯಸ್ಕಲತ್ ಕೃಷ್ಣ ವಿಗ್ರಹಂ ತತ್ಪೂಜಾ ಭಾಜನಂ ಭಾತಿ ಮಾಧ್ವಂ ಹೃದಯ ಸಂಪುಟಂ ಅಂತ. ಹೌದು, ನಾನು ಕೇಳ್ತಿರೋದು ಮಧ್ವರ ಸಂಪರ್ಕಕ್ಕೆ ಇದು ಹೇಗೆ ಬಂತು? ಆಚಾರ್ಯರ ಸಂಪರ್ಕಕ್ಕೆ ಈ ಕ್ಷೇತ್ರ. ಇವಾಗ ಧರ್ಮಸ್ಥಳ ಇದೆ, ದಕ್ಷಿಣ ಕನ್ನಡದಲ್ಲಿ ತುಂಬ ಕ್ಷೇತ್ರಗಳಿದೆ. ಮಧ್ವರ ಸಂಪರ್ಕಕ್ಕೆ ಸಂಪುಟ ನರಸಿಂಹಸ್ವಾಮಿ, ವಿಷ್ಣು ತೀರ್ಥರ ಮಧ್ವಾಚಾರ್ಯರು ತಮ್ಮ ವಿಷ್ಣು ತೀರ್ಥರು, ಅವರು ಇಲ್ಲಿ ಮೂಲ ಪೀಠಾಧಿಪತಿ. ಅದಾದಮೇಲೆ ಮಧ್ವಾಚಾರ್ಯರಿಗೆ ಬಂದ ಮೇಲೆ ವಿಷ್ಣು ತೀರ್ಥರಿಗೆ ಕೊಡ್ಲಿಕ್ಕೆ ಸಾಧ್ಯ. ಮಧ್ವಾಚಾರ್ಯ ಹೇಗೆ ಬಂತು? ವೇದವ್ಯಾಸ ದೇವರು ವ್ಯಾಸಮುಷ್ಟಿ. ಇಲ್ಲಿ ನರಸಿಂಹ ಮಠ ಅಂತ ಇತ್ತು, ಅದು ಆಚಾರ್ಯರು ವಾಕ್ಯಾರ್ಥ ಮಾಡಿ ಕರಾರಿನ ಪ್ರಕಾರ ಆಚಾರ್ಯರ ಕೈಗೆ ಅದು ಬಂತು ಅಂತ ಇಲ್ಲಿಯ ಇತಿಹಾಸ. ಹಾಗೆ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಆ ಹಾಡಲ್ಲಿ ಮತ್ಸ್ಯಾವತಾರದೊಳಾಡಿದನೆ ಅಲ್ಲಿನ ಮುಂದೆ ಮಂದರಾಚಲವ ಬೆನ್ನೊಳು ಹಾಡಿ ಹಾಡಿ ಮತ್ಸ್ಯಾವತಾರದೊಳಾಡಿದನೆ ಮಂದರಾಚಲವ ಬೆನ್ನೊಳು ಆತವನೇ ಅಚ್ಚ ಸುಖರನಾಗಿ ಬಾಳಿದನೆ ಮದ
ಮದ ಹೆಚ್ಚೆ ಅಂತ ಹೇಳಬೇಕು, ಎಲ್ಲ ಮದ ಹೆಚ್ಚಿ ಅಂತ ಹೇಳ್ತಾರೆ ಅಂತ ಪಾಠಶುದ್ಧಿಯನ್ನು ಗುರುಗಳು ಗಮನಿಸಿ ಅವರೇ ತಿದ್ದಿದ್ದಾರೆ. ಆದ್ದರಿಂದ ಸರಿಯಾಗಿ ಹೇಳಿದ್ದಾರೆ ಮಕ್ಕಳು. ಇಲ್ಲಾಂದರೆ ಹೆಚ್ಚಿ ಅಂತಲೇ ಹೇಳ್ತಾ ಇದ್ರು, ಮದ ಹೆಚ್ಚೆ ಅಂತ ಆಗಬೇಕದು. ತ್ರಿವಕ್ರೆ ಯಾರ ಅವತಾರ? ತ್ರಿವಕ್ರೆ ಪಿಂಗಳೆ ಎಂಬ ಅಪ್ಸರ ಆ? ಪಿಂಗಳೆ ಎಂಬ ಅಪ್ಸರ ಸ್ತ್ರೀ. ಸರಿ ಸರಿ ಸರಿ. ಇದು ಕನ್ನಡದಲ್ಲಿ ಸಹಸ್ರವರ್ಮ, ನರಕಾಸುರ ಇಬ್ಬರು ಒಟ್ಟಿಗೆ ಇದ್ರ? ಕನ್ನಡದಲ್ಲಿ ಸಹಸ್ರವರ್ಮ ಮತ್ತು ನರಕಾಸುರ ಇಬ್ಬರು ಒಟ್ಟಿಗೆನೇ ಇದ್ರ? ನರಕಾಸುರನ ಆವೇಶ ಇತ್ತು, ಸಹಸ್ರವರ್ಮ ಯಾವಾಗಲೂ ಒಂದು ಅಂಶದಿಂದ ಇರ್ತಿದ್ದ. ಯಾವಾಗಲೂ ಇರ್ತಿದ್ದ? ನರಕಾಸುರ ಜೊತೆಗೆ ಇರ್ತಿದ್ದ? ನರಕಾಸುರನ ಆವೇಶ ಅವಾಗವಾಗ ಆಗ್ತಾ ಇತ್ತು ಕರ್ಣನಿಗೆ. ಮೊದಲು ಸಹಸ್ರವರ್ಮ ಇದ್ದ. ಸಹಸ್ರವರ್ಮ ಯಾವಾಗ ಹೋಗ್ತಾರೆ ಗೊತ್ತಾ? ಕವಚ ಕೊಡ್ಲ ದಾರ ಮಾಡ್ತಾರಲ್ಲ, ಅವಾಗ ಹೋಗಿಬಿಡ್ತಾರೆ. ಆಗ ನರಕಾಸುರ ಬರ್ತಾರೆ. ಮತ್ತು ಇನ್ನು ನರಕಾಸುರ ಇಲ್ಲೇ ಸತ್ತಿರೋದಿಲ್ಲ. ಆಗ ಆವತ್ತಿ ಸತ್ತ ಆವೇಶ ಮಾಡ್ತಾರೆ. ಬೇರೆ ಬೇರೆ. ಕೃಷ್ಣನ ತಂಗಿ ಯಾರು? ಸುಭದ್ರೆ. ಎಂಥ ಪುಣ್ಯ ಮಾಡಿದ್ಲಲ್ಲ. ಅವಳು ಹಿಂದೆ ಏನಾಗಿದ್ಲು? ತ್ರಿಜಟೆ ರಾಕ್ಷಸಿ ಆಗಿದ್ದವಳು ಇಂಥ ದೊಡ್ಡ ಸ್ಥಾನಕ್ಕೆ ಯಾಕೆ ಬಂದ್ಲು? ಸೀತಾದೇವಿ ಸೇವೆ ಮಾಡಿದ್ರಿಂದ. ಸೇವೆ ಅಂದರೆ ಯಾವ ಥರ ಸೇವೆ ಮಾಡಿದ್ಲು? ಅವಳು ದಿನನಿತ್ಯ ಸೀತೆಗೆ ನೀನೇನು ಭಯ ಪಡಬೇಡ, ರಾಮದೇವ್ರು ಬರ್ತಾರೆ ಅಂತ ಅವಳು ಕನಸಿನಲ್ಲಿ ಬಂದರು. ಶ್ವೇತ ಆನೆ ಕನಸು ಬಂದಿದೆ, ಜಯ ಆಗುತ್ತೆ ಅಂತೆಲ್ಲ ಹೇಳಿಬಿಟ್ಟು ರಾಕ್ಷಸರಿಂದೆಲ್ಲ ಮಾಡ್ತಾ ಇದ್ಲು. ಹಾಗಾಗಿ ಅವಳು ನಿಜವಾದ ಸೇವೆಗೆ ರಾಮದೇವ್ರು ಸಂತುಷ್ಟರಾಗಿ ತಂಗಿಯಾಗಿ ಹುಟ್ಟಿಸ್ಕೊಂಡು ಸಾಂತ್ವನವನ್ನು ಕೊಟ್ಟು ಸರಿಯಾದದು. ಮಧ್ವನವಮಿಯ ಕಾಲದಲ್ಲಿ ವ್ಯಾಕರಣದ ಪಾಠವೂ ಆಗ್ತಾ ಇದೆ. ಅದರ ಪ್ರಶ್ನೆ ಕೇಳಿ ಅಂದರು. ಮತ್ತು ಮಕ್ಕಳಿಗೆ ಹೇಳಿಲ್ಲ. ಈಗಾಗಲೇ ಅವರು ಆಮೇಲೆ ಬಂದು ನನ್ನನ್ನು ಬೈತಾರೆ, ಪರೀಕ್ಷೆ ಅಂತ ಯಾಕೆ ಹೇಳಿದ್ರಿ ಆಚಾರ್ಯ ಅಂತ. ಪರೀಕ್ಷೆ ಅಂದರೆ ಅದಕ್ಕೆ ಬೇರೆ ಥರ ಅವರು ತಯಾರಾಗ್ತಾರೆ. ವಾಸ್ತವಿಕವಾಗಿ ನಮ್ಮ ಸಂಕಲ್ಪ ಏನು ಅಂದರೆ, ಪರಮಪೂಜ್ಯ ವಿಶ್ವೇಶತೀರ್ಥರ ಸಂಕಲ್ಪ, ಎಲ್ಲ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಗುರುಕುಲಗಳಿದೆ. ಗುರುಕುಲದಲ್ಲಿ ಓದಿದ ಅವರನ್ನು, ತುಂಬ ದೊಡ್ಡ ವೇದಾಂತಿಗಳಾದ ಮಕ್ಕಳನ್ನು ಸ್ವೀಕಾರ ಮಾಡುವ ಹೆಣ್ಮಕ್ಕಳನ್ನು ತಯಾರು ಮಾಡುವ ಗುರುಕುಲಗಳಾಗಬೇಕು ಅಂತ ವಿಶ್ವೇಶತೀರ್ಥರ ಕನಸಾಗಿತ್ತು. ನಮ್ಮ ಅಂಬರಣಿ ಗುರುಕುಲದಲ್ಲಿ 24 ಜನ ಹೆಣ್ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವೈದಿಕ ಮಕ್ಕಳಿಗೆ ಸಮರ್ಪಣೆ ಆಗ್ತಾರೆ ಎನ್ನುವುದು ತುಂಬ ಸಂತೋಷದ ವಿಷಯ ಇದೆ. ನಮ್ಮ ಮೈಸೂರಿನ ರಾಜರು ಬರ್ತಾ ಇದ್ದಾರೆ. ಮೈಸೂರಿನ ಮಕ್ಕಳೆಲ್ಲ ಮುಂದೆ ಕೊನೆಗೆ ಒಂದು ದೇವರ ನಾಮವನ್ನು ಹೇಳಿ ಮುಕ್ತಾಯ ಮಾಡಿ. ಕೂತ್ಕೊಳ್ಳಿ, ಒಂದು ಹಾಡು ಹೇಳಿ ಮುಕ್ತಾಯ ಮಾಡಿ.
ನಮ್ಮ ಮೈಸೂರಿನ ಯದುವೀರರಾಜ ಒಡೆಯರು ಆಗಮಿಸಿದ್ದಾರೆ. ನಮ್ಮ ಮೈಸೂರಿನ ಅಂಬೃಣಿ ಗುರುಕುಲದ ವಿದ್ಯಾರ್ಥಿನಿಯರು ಕೊನೆಗೊಂದು ಮಂಗಳ ಪದ್ಯದಿಂದ ತಮ್ಮ ಈ ಕಾರ್ಯಕ್ರಮವನ್ನು, ಈ ಭಜನಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಮುಂದಿನ ಕಾರ್ಯಕ್ರಮ ನಂತರ ಸಗ್ರಿ ಆನಂದ ತೀರ್ಥಾಚಾರ್ಯರು ನಿರೂಪಣೆ ಮಾಡ್ತಾರೆ. ಕೊನೆಯ ಪದ್ಯವನ್ನು ಮಕ್ಕಳು ಹೇಳಬೇಕು ಅಂತ ಕೇಳಿಕೊಳ್ತೇನೆ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ಮಾತಾ ಪಿತರನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾ ಪಿತರನು ಸೇವಿತರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಪ್ರೀತಿಯ ಬಾಳನು ಬಾಳುವರಾಗಿ ಪ್ರೀತಿಯ ಬಾಳನು ಬಾಳುವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ಕಾಮ ಕ್ರೋಧವಾಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ, ಕಾಮ ಕ್ರೋಧವಾಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ, ರಾಮನಾಮವ ಜಪಿಸುವರಾಗಿ ರಾಮನಾಮವ ಜಪಿಸುವರಾಗಿ, ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ಪ್ರೇಮದಿ ಕುಣಿ ಕುಣಿದಾಡುವರಾಗಿ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ಶ್ರೀರಮಣನ ದಿನ ನೆನೆಯುವರಾಗಿ ಗುರುತಿಗೆ ಬಾಹೋರಂತವರಾಗಿ, ಶ್ರೀರಮಣನ ದಿನ ನೆನೆಯುವರಾಗಿ ಗುರುತಿಗೆ ಬಾಹೋರಂತವರಾಗಿ, ಭವವನ್ನು ನೀಗುವರಾಗಿ ಕರೆದರೆ ಭವವನ್ನು ನೀಗುವರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ಪುರಂದರ ವಿಠಲನ ಸೇವಿಪರಾಗಿ. ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ. ಶಂಖ ಚಕ್ರಧರ ವೈಜಯಂತಿಧರ, ಶಂಖ ಚಕ್ರಧರ ವೈಜಯಂತಿಧರ, ಪೀತಾಂಬರಧರ ಗೋವರ್ಧನೋದರ, ಪೀತಾಂಬರಧರ ಗೋವರ್ಧನೋದರ, ತುಳಸಿ ಮಾಲಾ ಶೋಭಿತಗಳ, ತುಳಸಿ ಮಾಲಾ ಶೋಭಿತಗಳ, ಗರುಡ ಗಮನ ಹರಿ ಪಂಕಜನಾಭ, ಗರುಡ ಗಮನ ಹರಿ ಪಂಕಜನಾಭ. ವಿಠ್ಠಲ ರೇ ರೇ ಪಂಡರಿ ರಾಯ, ವಿಠ್ಠಲ ರೇ ರೇ ಪಂಡರಿ ರಾಯ, ವಿಠ್ಠಲ ರೇ ರೇ. ಮತ್ಸ್ಯಕ ರೂಪ ಕೂರ್ಮ ಸ್ವರೂಪ, ಸತ್ಯಕ ರೂಪ ಕೂರ್ಮ ಸ್ವರೂಪ, ಓಲನರ ಹರೆ ವಾಮನ ಹರೆ, ಓಲನರ ಹರೆ ವಾಮನ ಹರೆ, ಭಾರ್ಗವ ರಾಮ ರಾಘವ ರಾಮ, ಭಾರ್ಗವ ರಾಮ ರಾಘವ ರಾಮ, ಕೃಷ್ಣ ಬುದ್ಧ ಹರೆ ಕಲ್ಕಿ ಸ್ವರೂಪ, ಕೃಷ್ಣ ಬುದ್ಧ ಹರೆ ಕಲ್ಕಿ ಸ್ವರೂಪ. ವಿಠ್ಠಲ ರೇ ರೇ ಪಂಡರಿ ರಾಯ, ವಿಠ್ಠಲ ರೇ ರೇ ಪಂಡರಿ ರಾಯ, ವಿಠ್ಠಲ ರೇ ರೇ. ದುಷ್ಟ ಭಂಜಕ ಶಿಷ್ಟ ಭಂಜಕ, ಭಂಜಕ ಶಿಷ್ಟರಂಜಕ, ಕಮನೀಯ ಗಾತ್ರ ವಿಲೋಲ ನೇತ್ರ, ಕಮನೀಯ ಗಾತ್ರ ವಿಲೋಲ ನೇತ್ರ, ಚಿತ್ರ ಚರಿತ್ರ ರಕುಣಿ ಕಳತ್ರ,
कर्म यस्मिन्